ಪ್ರಧಾನಿ ಮೋದಿಯನ್ನ ಸಿಂಹನಂತೆ ಚಿತ್ರಿಸಿ ಸುದ್ದಿಯಾಗಿದ್ದ ಜೀವನ್ ಆಚಾರ್ಯ ಈಗ ಮಂಗಳೂರಿನಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ. ನಿನ್ನೆ ನಡೆದಂತ ಸಮಾವೇಶದಲ್ಲಿ ಪ್ರಧಾನಿಗೆ ಮೋದಿ ಸಂತೋಷದ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಭಲೋ ಭಾರತ್ ಮಾತಾ ಕಿ ಭಲೋ ಭಾರತ್ ಒಂದೇ ಅವಕಾಶದ ಮುಖಾಂತರ ಮುಲ್ಪ ಕೊರೊಂದುಲ್ಲೇರೆ ದಕ್ಷಿಣ ಕನ್ನಡ ಜಿಲ್ಲೆದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಂತೋಷದ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಭಲೋ ಭಾರತ್ ಮಾತಾ ಕಿ. ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರದೇ ಆದಂತಹ ಒಂದು ಫೋಟೋವನ್ನ ಅಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಅವರು ರೆಡಿ ಮಾಡಿ ಕೊಟ್ಟಿದ್ರು ಅನ್ನೋದನ್ನ ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮೆಚ್ಚುಗೆಯನ್ನ ಸೂಚಿಸಿದ್ರು. ನಿನ್ನೆ ನಡೆದಂತ ಸಮಾವೇಶದ ಸಂದರ್ಭದಲ್ಲಿ ಈ ಒಂದು ಫೋಟೋವನ್ನ ಉಡುಗೊರೆಯಾಗಿ ನೀಡಲಾಯಿತು. ಇದನ್ನ ಚಿತ್ರವನ್ನ ಬಿಡಿಸಿದ್ದು ಇದಕ್ಕೆ ಕಲಾವಿದರಾಗಿರುವಂತಹವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ, ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಭರತ್ ರಾಜ್ ಜೊತೆ ನೋಡೋಣ. ಚೌಕಿದಾರ್ ಶೇರ್ ಹೈ ಅನ್ನೋ ಪೋಸ್ಟರ್ ಚಿತ್ರ ಈಗ ದೇಶದಂತ ಸಾಕಷ್ಟು ಒಂದು ಟ್ರೆಂಡ್ ಆಗಿರುವಂಥದ್ದು, ಸಾಕಷ್ಟು ವೈರಲ್ ಕೂಡ ಆಗಿರುವಂಥದ್ದು. ನಿನ್ನೆ ಮಂಗಳೂರಿಗೆ ಏನು ಮೋದಿ ಆಗಮಿಸಿದ್ರು, ಆ ವೇಳೆ ಈ ಚಿತ್ರವನ್ನು ಮೋದಿಯವರಿಗೆ ಕೂಡ ಏನು ಹಸ್ತಾಂತರ ಮಾಡಲಾಗಿತ್ತು. ಮೋದಿಯವರು ಕೂಡ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆದರೆ ಈ ಚಿತ್ರ ನಿರ್ಮಿಸಿದ ಯಾರು? ಮಂಗಳೂರಿನ ಜೀವನ್ ಆಚಾರ್ಯ ಅವರು. ಮೊನ್ನೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಂಗಳೂರು ಅವರ ಏನು ಚಿತ್ರ ಇದೆ ಮೋದಿಯವರಿಗೆ ಈಗೆಲ್ಲ ಹಸ್ತಾಂತರ ಆಗಿದೆ. ಅವರು ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ. ಈ ಬಗ್ಗೆ ಎಲ್ಲ ಅವ್ರ ಜೊತೆ ಮಾತಾಡ್ಕೊಳ್ಳುವ. ಜೀವನಾಚಾರ್ಯ ಅವರೇ, ನೀವು ನಿಮ್ಮ ಏನು ಚಿತ್ರ ಇದೆ ಪೋಸ್ಟರ್ ಚಿತ್ರ ಮೋದಿಯವರಿಗೆ ಈಗಾಗಲೇ ಹಸ್ತಾಂತರ ಆಗಿದೆ. ಸೊ ಹೇಗೆ ಅನುಭವ ಆಗ್ತಿದೆ? ಮೊದಲನೇದಾಗಿ ನನಗೆ ತುಂಬ ಖುಷಿಯಾಗಿದೆ. ನನ್ನ ಎದುರುಗಡೆ BJP ಶಾಸಕರು ಅದನ್ನು ಹಸ್ತಾಂತರಿಸಿದರು ಮೋದಿಗೆ. ಅದು ನನ್ನ ಜೀವನದಲ್ಲಿ ಮರೆಯಲಾಗದಂಥ ಕ್ಷಣ. ಹಾಗೂ ವೈರಲ್ ಆಗೋದಕ್ಕಿಂತ ಜಾಸ್ತಿ ಅಂದರೆ ಅದು ನನಗೆ ಅಂದರೆ ಆ ಒಂದು ಜನರಿಗೆ ಮೆಸೇಜನ್ನು ನೀಡುವಂತಹ ಒಂದು ಕಲಾಕೃತಿ ನನ್ನಿಂದ ಮೂಡಿ ಬಂದಿದೆ ಎನ್ನುವಂತಹ ಒಂದು ಸಾರ್ಥಕತೆ ಇದೆ. ಈಗ ನೀವಲ್ಲಿ ಚೌಕಿದಾರ್ ಶೇರ್ ಹೈ ಅನ್ನೋ ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ದೀರಿ ಇದಕ್ಕೆ. ಸೊ ಈ ಟ್ಯಾಗ್ಲೈನ್ ಕೊಡುವಂಥದ್ದು ಐಡಿಯಾ ಯಾವ ರೀತಿಯಲ್ಲಿ ಬಂತು? ಈ ರೀತಿಯಲ್ಲಿ ಕೊಟ್ಟರೆ ಒಳ್ಳೆ ಕ್ಲಿಕ್ ಆಗ್ಬೋದು. ಚೌಕಿದಾರ್ ಶೇರ್ ಹೈ ಈಗ ತುಂಬ ಟ್ರೆಂಡಿಂಗಲ್ಲಿತ್ತು ಆ ಟ್ಯಾಗ್ಲೈನ್. ಸೊ ಅದಕ್ಕೆ ಅದೊಂದು ಆ ಚಿತ್ರದಲ್ಲಿ ತುಂಬ ಮೀನಿಂಗ್ ಇದೆ. ಅದು ನಾನು ಹೇಳಬೇಕಂತ ಇಲ್ಲ, ಎಲ್ಲರಿಗೆ ಅರ್ಥ ಆಗಿದೆ. ಸೊ ನಾವು ಅದನ್ನು ವೀಕ್ಷಕರಿಗೆ ಬಿಟ್ಟು ಬಿಡ್ತೇವೆ. ನಾವು ಆರ್ಟಿಸ್ಟ್ನವರು ಭಾಷೆ ಮುಖಾಂತರ ಸಂವಹಿಸುವುದಿಲ್ಲ. ನಾವು ಒಂದು ದೃಶ್ಯ ಮಾಧ್ಯಮ ಎಲ್ಲರಿಗೆ ರೀಚ್ ಆಗುವಂಥದ್ದು. ಸೊ ಈಗ ಮೋದಿಯವರಿಗೆ ನಿಮ್ಮ ಚಿತ್ರ ಹಸ್ತಾಂತರ ಆದ ಬಳಿಕ ಈಗ ಸನ್ಮಾನಗಳು ಕೂಡ ನಿಮಗೇನು ಆಹ್ವಾನಕ್ಕೆ ಬರ್ತಾ ಉಂಟ? ಹೀಗೆ ಈಗ ಕೆಲವು ಕ್ಷಣಗಳಲ್ಲಿ ನನಗೆ ಅಲ್ಲಿ ಮಂಗಳೂರಿನಲ್ಲಿ ಸನ್ಮಾನ ಕರೆದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೆ ಇಷ್ಟ ಆಗಿದೆ ಕಲಾಕೃತಿ. ಎಲ್ಲರೂ ಹೇಳ್ತಿದ್ದಾರೆ ತುಂಬ ಥ್ಯಾಂಕ್ಸ್. ಇಲ್ಲಿ ಖ್ಯಾತ ಡಾಕ್ಟರ್ ಒಬ್ಬರು ಕಾಲ್ ಮಾಡಿ ಹೇಳಿದರು, ಅವರಿಗೆ ಚೌಕಿದಾರ್ ಚೋರ್ ಹೇ ಎಂದು ಹೇಳುವಾಗ ತುಂಬ ಎದೆ ಒಡೆದು ಹೋಗ್ತಾ ಇತ್ತು. ನನ್ನ ಕಲಾಕೃತಿ ನೋಡಿ ಅವರಿಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದರು. ನನಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡಿದರು ಹಾಗೂ ಆಶೀರ್ವಾದ ನೀಡಿದರು. ಸೊ ವೈರಲ್ ಆಗೋದಕ್ಕಿಂತ ಜಾಸ್ತಿ ಜನರ ಆಶೀರ್ವಾದ ಹಾಗೂ ಅವರಿಗೆ ಬೇಕಾದ್ದನ್ನು ನಾನು ನೀಡಿದ್ದೇನೆ ಅಂತ ನನಗೆ ತುಂಬ ಖುಷಿ ಆಯಿತು. ಜೀವನಾಚಾರ್ಯ ಅವರಿಗೆ ಈಗ ಏನು ಸನ್ಮಾನದ ಕರೆಗಳು ಕೂಡ ಸಾಕಷ್ಟು ಬರ್ತಾ ಇರುವಂಥದ್ದು. ಇಲ್ಲಿ ಜೀವನಾಚಾರ್ಯ ಅವರ ಏನು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ಗೆ ಕೂಡ ಒಂದು ಕರೆಕ್ಟ್ ಆದ ಒಂದು ವೇದಿಕೆ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಕೊಳ್ಬೋದು. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಂಗಳೂರು. ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಭೇಟಿಯನ್ನ ನೀಡ್ತಾ ಇರುವಂತದ್ದು. ರೆಬಲ್ಸ್ ನಾಯಕರು ಜೆಡಿಎಸ್ಗೆ ಕೈ ಕೊಡ್ತಿದ್ದಂತೆ ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಕುರುಬ ಸಮುದಾಯದ ದೊಡ್ಡ ಸ್ವಾಮಿಗೌಡ ಭೇಟಿ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ತಮಗೆ KR ನಗರದ ಕಾಂಗ್ರೆಸ್ ಮುಖಂಡ ದೊಡ್ಡ ಸ್ವಾಮಿಗೌಡ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಪ್ರಚಾರಕ್ಕೂ ಮುನ್ನ ದೊಡ್ಡ ಸ್ವಾಮಿಗೌಡ ಅವರನ್ನ ಭೇಟಿ ಮಾಡಿದ್ದಾರೆ. KR ನಗರ ದೊಡ್ಡ ಸ್ವಾಮಿಗೌಡರ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದೊಡ್ಡ ಸ್ವಾಮಿಗೌಡ KR ನಗರ ಭಾಗದ ಕುರುಬ ಸಮುದಾಯದ ನಾಯಕರಾಗಿದ್ದಾರೆ. ಸೊ ಹೀಗಾಗಿ ಅವರ ಬಳಿ ತೆರಳಿ ಮಾತನಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಅವರ ನಿವಾಸಕ್ಕೂ ಕೂಡ ಹೋಗಿದ್ರು ನಿಖಿಲ್ ಕುಮಾರಸ್ವಾಮಿ. ಮತವನ್ನ ಸೆಳೆಯುವ ನಿಟ್ಟಿನಲ್ಲಿ ಎಲ್ಲಾ ಸಮಾಜದ ನಾಯಕರನ್ನ ಕೂಡ ಭೇಟಿ ಆಗ್ತಾ ಇದ್ದಾರೆ.